ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡೋರಿಗೆ ನಮಸ್ಕಾರ. ನಿನ್ನೆ ಹೇಳಿದ ಹಾಗೆ ಇಲ್ಲಿ ಕಣ್ಣೂರಲ್ಲಿದ್ವಿ ನಾವು. ಇವತ್ತು ಭಾನುವಾರ ಆಗಿದ್ದರಿಂದ ಮತ್ತು ಇವತ್ತು ಕೂಡ ಹೋಟೆಲ್ಗಳು ಯಾವುವು ಓಪನ್ ಇಲ್ಲ. ಹಾಗಾಗಿ ಏನೆಲ್ಲ ಹರಸಾಹಸ ಪಡ್ತಾಯಿದ್ದೀವಿ ನೋಡ್ರಿ ಊಟ ಮಾಡ್ಕೊಳ್ಳೋದಕ್ಕಾಗಿ. ಒಂದು ಸೌದೆ ಒಲೆಯನ್ನು ಖರೀದಿ ಮಾಡ್ಕೊಂಬಂದಿದ್ದೇವೆ. ಒಂದೆರಡು ಪಾತ್ರೆಗಳನ್ನು ಕೂಡ ತೊಗೊಂಬಂದಿದ್ದೇವೆ. ನೋಡೋಣ ಹೆಂಗೆಲ್ಲ ಆಗುತ್ತೋ ಅಡುಗೆ ಮಾಡ್ಕೊಂಡು ತಿನ್ನೋ ಪ್ರಯತ್ನ ಮಾಡ್ತೇವೆ. ಮತ್ತು ಇನ್ನೇನು ಮಾಡ್ತೀರಾ, ಊಟ ಮಾಡಲೇಬೇಕು. ಹೇಗಾದರೂ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕಷ್ಟೆ, ಏನೂ ಮಾಡೋಕ್ಕಾಗಲ್ಲ. ಏನೆಲ್ಲ ಅನುಭವ ಆಗುತ್ತೆ ನೋಡೋಣ. ಒಲೆ ಊದಿ ಊದಿ ಸಾಕಾಗೋಯ್ತು. ಯಾವಾಗಲೂ ಸೌದೆ ಒಲೆ ಮೇಲೆ ಅಡುಗೆ ಮಾಡೋರು ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಈ ಬೆಂಕಿ ಹಚ್ಚೋದಕ್ಕೆ, ಅನ್ನ ಬೇಯಿಸೋದಕ್ಕೆ ಹರಸಾಹಸ ಪಡ್ತಾಯಿದ್ದೀವಿ, ಆದರೂ ಆಗ್ತಾಯಿಲ್ಲ. ಅನ್ನ ಹೆಂಗೋ ಸದ್ಯಕ್ಕೆ ಅನ್ನ ಆಗ್ಬಿಡ್ತು. ಇನ್ನಿರೋದು ಪಿಕ್ಚರ್ ಬಾಕಿ. ಟಮಾಟ ಗೊಜ್ಜು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಮಾಡಲಿ. ನೆನ್ನೆ ಗ್ಯಾಸ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೆ. ಇವತ್ತು ಅನ್ನ ಅವ್ರಿಗೆ ಕೊಟ್ಟಿದ್ದೀನಿ. ನಾನು ಒಲೆ ಉರಿ ಹಚ್ತಾ ಇದ್ದೀನಿ, ಅವರು ಅಡುಗೆ ಮಾಡ್ತಾ ಇದ್ದಾರೆ. ಜೀರಿಗೆ ಹಾಕ್ತಾ ಇದ್ದಾರೆ ನೋಡ್ರಿ, ಜೀರಿಗೆ ಹಾಕಿದ್ರು. ಯಪ್ಪ ಅವಾಗ ಇದು ಅಲ್ಲಾಡ್ಸಪ್ಪ, ಈಗ ಅಲ್ಲಾಡ್ಸು. ಕೊಡು ಅದನ್ನ ಕೆಳಗಿಟ್ಬಿಟ್ಟು. ಅಯ್ಯಪ್ಪ ನೋಡಿ, ಈಗ ಕೊಡು ಉರಿಯ. ನೋಡ್ದಾ ಈಗ ಹೆಂಗ್ ನೋಡಿಲಿ, ಈಗ ಹೆಂಗ್ ನೋಡು, ಹೊಯ್ ಸುರ್ತದೆ. ಈಗ ಉರಿ ಹಾಕೀಗ. ಬೇಕು ತಗಣ. ಆರಿದ್ಮೇಲೆ ತಗೊಂಡು ಮಾಡ್ಬೇಕು ಕೊಡುವ. ಬೇಕಾದ್ರೆ ಹಾಕೊಳ್ಳು ಬಾ. ಒಂದಿಷ್ಟ ನಾ ಊಟ ಮಾಡತ್ತೀನಿ, ಆಮೇಲೆ ಮಾಡ್ತೀನಲ್ಲ. ವಿಡಿಯೋ ಕಾಲ್ ಮಾಡಂಗಾರೆ. ನೀರು ತಗೋ, ಗಡಿಗೆ ಬಾಟ್ಲಿ ಹಂಗೆ ಹಚ್ಕೊ. ಬಾಟ್ಲಿ ಹಚ್ಕೊಂಡಿರು, ಬಾಟ್ಲಿ ಪರವಾಗಿಲ್ವಾ? ನೋಡು ಉಪ್ಪು ಕಮ್ಮಿ ಆಯ್ತಾ?
ಇವಾಗ